ಕೆಳಗಡೆ ಬಹಳ ತಾಳ್ಮೆಯಿಂದ ಈ ಸಮಾರಂಭವನ್ನು ಯಶಸ್ಸಾಗಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿರುವಂತ ಎಲ್ಲ ಬಂಧು ಭಗಿನಿಯರೇ, ಬಹಳ ದೂರದಿಂದ ಇದನ್ನ ಗಮನಿಸ್ತಾ ಇರೋಂತ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಬಂಧು ಬಗೆಯರೇ, ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಕ್ಬೇಡ, ಕೊನೆ ಭಾಷಣಂಗಾರ ಆಗ್ಬೇಡ ಅಂತ. ಎಲ್ಲ ರಸಪಸ ಎಲ್ಲ ಕುಟ್ಟಾಕ್ಬಿಟ್ಟಿರ್ತಾರೆ. ಹಂಗೆ ಖರ್ಗೆ ಸಾಹೇಬ್ರಿಂದ ಹಿಡಿದು ಈಶ್ವರ್ ಖಂಡ್ರೆ, ಹೊರಟಿ ಸಾಹೇಬ್ರು, GT ಎಲ್ಲ ಸೇರಿ ಕುಟ್ಟದ್ದು. ಈಗೇನು HK ಪಾಟೀಲ್ ನನಗೇನು ಇಬ್ಬರಿಗೂ ಏನು ಉಳಿದಿಲ್ಲ. ಒಬ್ಬ ದೊಡ್ಡ ಧೀಮಂತ ನಾಯಕ ಸ್ಮರಿಸಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ವರ್ಷ ತಾನೇ ನಾವು ಮಹಾತ್ಮ ಗಾಂಧೀಜಿಯವರ 100 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ನಾಯಕತ್ವವನ್ನ ಬೆಳಗಾಂನಲ್ಲಿ ಆಚರಣೆ ಮಾಡಿದ್ದು. HK ಪಾಟೀಲ್ ಅವರ ಮುಖಂಡತ್ವ ಕೂಡ ಅದಕ್ಕೆ ವಹಿಸಿದ್ರು. ಇವತ್ತು ಅವರ ತಂದೆಯ ಪ್ರತಿಷ್ಠಾಪನೆಯ ಹೆಸರಿನಲ್ಲಿ ಜನ್ಮ ಶತಮಾನೋತ್ಸವನ ನಾವು ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಏನ್ ಭಾಷಣ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೆಲವು ವಿಚಾರ ಹೇಳಲೇಬೇಕು. ಇಲ್ಲಿ ನಿಂತ್ಕೊಂಡ ಮೇಲೆ ಜ್ಯೋತಿ ಬೇರೆ ಬೆಳಗಿಸಿದ್ದೀವಿ. ಆ ಜ್ಯೋತಿ HK ಪಾಟೀಲ್ ರವರ ಚಿಂತನೆ, ಆದರ್ಶ, ಬದುಕು ಇವೆಲ್ಲ ಕೂಡ ಎಲ್ಲರಿಗೂ ಕೂಡ ದಾರಿದೀಪವಾಗ್ಲಿ ಅಂತೇಳಿ ಆ ಜ್ಯೋತಿಯನ್ನು ನಾವೆಲ್ಲ ಬೆಳೆಸಿದ್ದೇವೆ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳಿದ್ದು ನನಗೆ ನೆನಪರ್ತದೆ. ಏನು ಹೇಳಿದ ಅಂತಂದ್ರೆ, ಕನ್ನಡದಲ್ಲಿ ಅದನ್ನ ತರ್ಜಮೆ ಮಾಡ್ತೀನಿ. ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನುಜೈ ತೇಬ್ಯಂ ತೇಬ್ಯಸ್ಥ ಧರ್ಮತ ಅಂತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ,